ಸೌರವ್ಯೂಹದ ಯಾವ ಕಾಯದ ಮೇಲ್ಮೈ ಮೇಲೆ ಹೆಚ್ಚು ಕಂದಕಗಳಿವೆ? ಕ್ಯಾಲಿಸ್ಟೋ. ಅತಿ ಸುಂದರವಾದ ಉಂಗುರಗಳನ್ನು ಹೊಂದಿರುವ ಗ್ರಹ ಶನಿ. ಶನಿ ಗ್ರಹದ ವಾತಾವರಣದಲ್ಲಿರಬಹುದಾದ ಅನಿಲಗಳು HE, CH4, NH3 ನೀರಾವಿ. ಶನಿ ಗ್ರಹ ತಂಪಾಗಿರಲು ಕಾರಣ ಸೂರ್ಯನಿಂದ ದೂರದಲ್ಲಿದೆ. ಶನಿ ಗ್ರಹದ ಉಂಗುರಗಳು ಇದರಿಂದ ಮಾಡಲ್ಪಟ್ಟಿದೆ: ಚಿಕ್ಕ ಶಿಲೆಗಳು, ತುಂಡುಗಳು ಮತ್ತು ಧೂಳಿನಿಂದ. ಯುರೇನಸ್ ಗ್ರಹಕ್ಕೆ ಉಂಗುರಗಳಿವೆ ಎಂದು ಕಂಡುಹಿಡಿದ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್. ಯುರೇನಸ್ ಗ್ರಹದ ಉಂಗುರಗಳನ್ನು ಕಂಡುಹಿಡಿದ ಭಾರತೀಯ ವಿಜ್ಞಾನಿಗಳು ಪ್ರೊಫೆಸರ್ JC ಭಟ್ಟಾಚಾರ್ಯ ಮತ್ತು ಕುಪ್ಪಸ್ವಾಮಿ. ಸೌರವ್ಯೂಹದ ಅತಿ ಸುಂದರ ಗ್ರಹ ಶನಿ. ಸೌರವ್ಯೂಹದ ಎರಡನೇ ಅತಿ ದೊಡ್ಡ ಗ್ರಹ ಶನಿ. ಶನಿಯ ದೊಡ್ಡ ಉಪಗ್ರಹ ಟೈಟಾನ್. ತನ್ನದೇ ಆದ ವಾತಾವರಣವನ್ನು ಹೊಂದಿರುವ ಸೌರವ್ಯೂಹದ ಏಕೈಕ ಉಪಗ್ರಹ ಟೈಟಾನ್. ಶನಿಯ ಎರಡು ಉಂಗುರಗಳ ನಡುವಿನ ಖಾಲಿ ಜಾಗ ಕ್ಯಾಸಿನಿ ವಿಭಜಕ. ಶನಿಯ ಉಂಗುರಗಳ ದಪ್ಪ 5 ಕಿಲೋಮೀಟರ್. ದೂರದರ್ಶಕದಿಂದ ಪತ್ತೆಯಾದ ಮೊದಲ ಗ್ರಹ ಯುರೇನಸ್. ಯುರೇನಸ್ ಗ್ರಹವನ್ನು ಕಂಡುಹಿಡಿದವರು ವಿಲಿಯಂ ಹರ್ಷಲ್. ಯುರೇನಸ್ ಗ್ರಹವು ಶನಿಯಿಂದ ಎಷ್ಟು ದೂರದಲ್ಲಿದೆ? ಸೂರ್ಯನಿಂದ ಶನಿ ಗ್ರಹವು ಎಷ್ಟು ದೂರದಲ್ಲಿದೆಯೋ ಯುರೇನಸ್ ಶನಿಯಿಂದ ಅಷ್ಟು ದೂರದಲ್ಲಿದೆ. ನಾವು ಭೂಮಿಯ ಮೇಲೆ ಪಡೆಯುವ ಸೂರ್ಯನ ಬೆಳಕಿನ ಶಕ್ತಿಯ ಎಷ್ಟು ಭಾಗದಷ್ಟು ಬೆಳಕಿನ ಶಕ್ತಿ ಯುರೇನಸ್ ಅನ್ನು ತಲುಪುತ್ತದೆ? 1/400. ನ್ಯೂಟನ್ ಚಲನೆ ಗುರುತ್ವ ನಿಯಮಗಳ ಅಧ್ಯಯನದ ಮೇಲೆ ಕಂಡುಹಿಡಿಯಲ್ಪಟ್ಟ ಗ್ರಹಗಳು ನೆಪ್ಚೂನ್, ಪ್ಲೂಟೋ. ಸೌರವ್ಯೂಹದ ಮೂರನೇ ಅತ್ಯಂತ ದೊಡ್ಡ ಗ್ರಹ ಯುರೇನಸ್. ನೆಪ್ಚೂನ್ನಲ್ಲಿ ಅನಿಲಗಳು ಯಥೇಚ್ಛವಾಗಿವೆ CH4, NH3. ಯುರೇನಸ್ ಪಥವನ್ನು ವಿಚಲಗೊಳಿಸುತ್ತಿರುವ ಇನ್ನೊಂದು ಗ್ರಹ ಅಸ್ತಿತ್ವದಲ್ಲಿದೆ ಎಂದು ಊಹಿಸಿದವರು ಫ್ರಾನ್ಸ್ನ ಜೋಸೆಫ್ ಲೆವೆರೇರ್ ಮತ್ತು ಇಂಗ್ಲೆಂಡಿನ ಜಾನ್ ಆಡಮ್ಸ್. ನೆಪ್ಚೂನ್ ಗ್ರಹವನ್ನು ಕಂಡುಹಿಡಿದದ್ದು 1866ರಲ್ಲಿ ಜೋಹಾನ್ ಗಾಲಿ. ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ ಪ್ಲೂಟೋ. ಪ್ಲೂಟೋವನ್ನು ಕಂಡುಹಿಡಿದದ್ದು 1930ರಲ್ಲಿ ಕ್ಲೈಡ್ ಟಾಂಬೋ. ಪ್ಲೂಟೋವಿನ ಉಪಗ್ರಹ ಚಾರನ್. ಪ್ಲೂಟೋವಿನ ಉಪಗ್ರಹ ಚಾರನ್ ಎಷ್ಟರಲ್ಲಿ ಪತ್ತೆಯಾಯಿತು? 1978. ಕ್ಷುದ್ರಗ್ರಹಗಳು ಇವುಗಳ ಕಕ್ಷೆಗಳ ನಡುವೆ ಕಂಡುಬರುತ್ತವೆ: ಮಂಗಳ ಮತ್ತು ಗುರು. ಅತಿ ದೊಡ್ಡ 4 ಕ್ಷುದ್ರಗ್ರಹಗಳೆಂದರೆ ಸೀರೆಸ್, ಪಲಾಸ್, ಜುನೋ, ವೆಸ್ತಾ. ಅತಿ ದೊಡ್ಡದಾದ ಕ್ಷುದ್ರಗ್ರಹ ಸೀರೆಸ್. ವಾಯುಮಂಡಲದಲ್ಲಿ ಉರಿದು ಹೋಗದೆ ಉಳಿದು ಭೂಮಿಗೆ ಅಪ್ಪಳಿಸುವ ಕಾಯಗಳು ಉಲ್ಕಾಪಿಂಡಗಳು. ತಮ್ಮ ಉದ್ದವಾದ ಮತ್ತು ಪ್ರಕಾಶಮಾನವಾದ ವಿಲಕ್ಷಣ ಬಾಲಗಳೊಂದಿಗೆ ರಾತ್ರಿ ಆಕಾಶದಲ್ಲಿ ಮನೋಹರವಾಗಿ ಕಾಣಿಸುವ ಆಕಾಶಕಾಯಗಳು ಧೂಮಕೇತುಗಳು. ಚಿರಪರಿಚಿತವಾಗಿರುವಂತಹ ಒಂದು ಧೂಮಕೇತು ಯಾಲಿ. 1986ರಲ್ಲಿ ಕಾಣಿಸಿಕೊಂಡಿದ್ದ ಧೂಮಕೇತು ಯಾಲಿ ಧೂಮಕೇತು. ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? 76 ವರ್ಷಗಳಿಗೊಮ್ಮೆ. ಯಾಲಿ ಧೂಮಕೇತು ಮತ್ತೊಮ್ಮೆ ಯಾವಾಗ ಕಾಣಿಸಿಕೊಳ್ಳುತ್ತದೆ? 2062ರಲ್ಲಿ. ಸೌರವ್ಯೂಹದಲ್ಲಿ ಜೀವವಿರುವ ಏಕೈಕ ಗ್ರಹ ಭೂಮಿ. ನೀಲಿ ಗ್ರಹ ಭೂಮಿ. ಭೂಮಿ ವಿವಿಧ ಪದರಗಳಾಗಿ ಪುನರ್ರಚನೆಯಾದುದನ್ನು ಹೀಗೆನ್ನುವರು: ವಿಭೇದೀಕರಣ. ಭೂಮಿಯ 3 ಪ್ರಧಾನ ಪದರಗಳೆಂದರೆ ತೊಗಟೆ, ಕವಚ, ಗರ್ಭ. ಭೂಮಿಯ ಅತ್ಯಂತ ಹೊರಪದರ ತೊಗಟೆ. ಭೂಮಿಯ ಸುತ್ತಲಿನ ಕಾಂತಕ್ಷೇತ್ರವಿರುವ ಪ್ರದೇಶ ಕಾಂತಗೋಳ. ಭೂಗ್ರಹಕ್ಕೆ ರಕ್ಷಾ ಕವಚಗಳಂತೆ ವರ್ತಿಸುವ ವಲಯ ವ್ಯಾನ್ ಅಲೆನ್ ವಿಕಿರಣ ಪಟ್ಟಿಗಳು. ಭೂಖಂಡಗಳ ಅಲೆಗಳನ್ನು ವಿವರಿಸಿದವನು ಆಲ್ಫ್ರೆಡ್ ವೆಜನರ್. ಭೂಮಿಯನ್ನು ಆವರಿಸಿಕೊಂಡಿರುವ ತೆಳ್ಳನೆಯ ಗಾಳಿಯ ಹೊದಿಕೆ ವಾಯುಮಂಡಲ. ಭೂಮಿಯ ಮೇಲೆ ತಾಪ ವೈಪರೀತ್ಯಗಳನ್ನು ನಿಯಂತ್ರಿಸುವುದು ವಾಯುಮಂಡಲ. ನಾವು ವಾಸಿಸುವ ಹಾಗೂ ಬಹುಪಾಲು ಮೋಡಗಳು ರೂಪುಗೊಳ್ಳುವ ವಾಯುಮಂಡಲದ ಭಾಗ ಹವಾಗೋಳ. ಹವಾಗೋಳದ ಮೇಲ್ಭಾಗದ ಗಡಿ ಹವಾಸೀಮೆ. ಹವಾಸೀಮೆಯ ಆಚೆ ಇರುವ ತಾಪ ಕ್ರಮೇಣ ಏರುತ್ತಲಿರುವ ಪ್ರದೇಶ ಸ್ತರಗೋಲ. ಸ್ತರಗೋಲದ ಮೇಲ್ಭಾಗದ ಪ್ರದೇಶ ಓಜೋನ್ ಪದರ. ಸ್ತರಗೋಲದ ಮೇಲ್ಭಾಗಕ್ಕೆ ಇರುವ ವಲಯ ಮಧ್ಯಗೋಳ. ಮಧ್ಯಗೋಲದ ಮೇಲುಗಡೆ ಅಧಿಕ ಶಕ್ತಿಯ ಸೂರ್ಯರಶ್ಮಿ ಇರುವ ಪ್ರದೇಶ ಆಯಾನುಗೋಲ.
ಆಯಾನುಗೋಲದ ವ್ಯಾಪ್ತಿ 600 ಕಿಲೋಮೀಟರ್. ಆಯಾನುಗೋಲದ ಮೇಲುಗಡೆ ಇರುವ ಭಾಗ ಬಹಿರ್ಗೋಳ. ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ಪ್ರತಿನಿತ್ಯ ಚಂದ್ರ 48.50 ನಿಮಿಷ ತಡವಾಗಿ ಉದಯಿಸುತ್ತಾನೆ. ಹುಣ್ಣಿಮೆಯ ನಂತರದ ದಿನ ಪಾಡ್ಯ. ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಸರಾಸರಿ ದಿನಗಳು 29.53. ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗಿನ ಅವಧಿ ಶುಕ್ಲ ಪಕ್ಷ. ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗಿನ ಅವಧಿ ಕೃಷ್ಣ ಪಕ್ಷ. ಆಕಾಶಕಾಯಗಳ ನಡುವಿನ ದೂರವನ್ನು ಅಳೆಯುವ ಅತಿ ದೊಡ್ಡ ಏಕಮಾನ ಖಗೋಳಮಾನ ಎಯು. ಒಂದು ಖಗೋಳಮಾನ ಎಯು 150 ಬಿಲಿಯನ್ ಕಿಲೋಮೀಟರ್. ಕೋಟಿ ಕಿಲೋಮೀಟರ್. ಭೂಮಿ ತನ್ನ ಅಕ್ಷದ ಮೇಲೆ ಎಷ್ಟು ಡಿಗ್ರಿ ವಾಲಿದೆ? 23.5 ಡಿಗ್ರಿ. ಯಾವ ದಿನಾಂಕಗಳಂದು ಹಗಲು ಮತ್ತು ರಾತ್ರಿಗಳ ಅವಧಿ ಸಮನಾಗಿರುತ್ತದೆ? ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 22. ಹಗಲಿನ ಅವಧಿ ಈ ದಿನದಲ್ಲಿ ಅತಿ ಹೆಚ್ಚಾಗಿದೆ, ಜೂನ್ 22. ರಾತ್ರಿಯ ಅವಧಿ ಈ ದಿನದಲ್ಲಿ ಅತಿ ಹೆಚ್ಚಾಗಿದೆ, ಡಿಸೆಂಬರ್ 22. ರಾಕೆಟ್ನ ಜನಕ ರಾಬರ್ಟ್ ಗೂಡಾರ್ಡ್. ರಾಕೆಟ್ಗಳ ಬಗ್ಗೆ ಯೋಚಿಸಿದ್ದ ಕಲ್ಪನಾ ಬರಹಗಾರ ಜೂಲ್ಸ್ ವೆನ್ಸ್. ರಾಕೆಟ್ಗಳ ಬಗ್ಗೆ ವ್ಯಾಪಕ ಕೆಲಸ ಮಾಡಿದ ವಿಜ್ಞಾನಿಗಳು ರಾಬರ್ಟ್ ಗೂಡಾರ್ಡ್, ಕಾನ್ಸ್ಟಾಂಟಿನ್ ತ್ರಿಯೋಲೋಕುವಾಸ್ಕಿ, ಏರ್ಮನ್ ಒಬೆರ್ತ್. ರಾಕೆಟ್ಗಳ ತತ್ವ ಯಾವುದು? ಸಂವೇಗ ಸಂರಕ್ಷಣಾ ತತ್ವ. ರಾಕೆಟ್ಗೆ ಅಗತ್ಯವಾದ ಮುಮ್ಮುಖ ನೂಕುಬಲವನ್ನು ಒದಗಿಸುವುದು ನಿಷ್ಕಾಸ ಅನಿಲಗಳು. ರಾಕೆಟ್ಗಳು ಪರ್ವತ ಪ್ರದೇಶದಲ್ಲೂ ಕಾರ್ಯನಿರ್ವಹಿಸಲು ಕಾರಣ ಆಕ್ಸಿಡಕವನ್ನು ತಮ್ಮ ಜೊತೆ ಹೊತ್ತೊಯ್ಯುತ್ತವೆ. ಇಂಧನ ದಹನಕ್ಕೆ ಆಕ್ಸಿಜನ್ ಒದಗಿಸುವ ಪದಾರ್ಥಕ್ಕೆ ಹೀಗೆನ್ನುವರು ಆಕ್ಸಿಡಕ. ಇಂಧನ ಮತ್ತು ಆಕ್ಸಿಡಕಗಳನ್ನು ಒಟ್ಟಾಗಿ ಹೀಗೆನ್ನುವರು ನೋದನಕಾರಿಗಳು. ಆಕ್ಸಿಡಕಗಳಿಗೆ ಉದಾಹರಣೆ ದ್ರವ ಆಕ್ಸಿಜನ್, ದ್ರವ ಫ್ಲೋರಿನ್, ಹೈಡ್ರೋಜನ್ ಪೆರಾಕ್ಸೈಡ್, ನೈಟ್ರಿಕ್ ಆಮ್ಲ. ದ್ರವ ನೋಂದಣಕಾರಿಗಳಿಗೆ ಉದಾಹರಣೆ ದ್ರವ ಹೈಡ್ರೋಜನ್ NH2H4 ಮತ್ತು ದ್ರವ ಆಮ್ಲಜನಕ, ಸೀಮೆಎಣ್ಣೆ ಮತ್ತು ದ್ರವ ಆಮ್ಲಜನಕ, ಹೈಡ್ರೋಜನ್ N2H4 ಮತ್ತು ನೈಟ್ರಿಕ್ ಆಮ್ಲ, ಕೃತಕ ರಬ್ಬರ್ ಅಥವಾ ಸೆಲ್ಯುಲೋಸ್ ಮೂಲದ ಸಂಯುಕ್ತಗಳು ಮತ್ತು ಆಕ್ಸಿಜನ್. ಘನ ನೋಂದಣಕಾರಿಗಳಿಗೆ ಉದಾಹರಣೆ ಪಾಲಿಬ್ಯೂಟಾಡಯೀನ್ ಮತ್ತು ಅಕ್ರಿಲಿಕ್ ಆಮ್ಲಗಳನ್ನು, ಅಲ್ಯೂಮಿನಿಯಂ ಪೆರಾಕ್ಲೋರೇಟ್, ನೈಟ್ರೇಟ್ ಅಥವಾ ಕ್ಲೋರೇಟ್. ರಾಕೆಟ್ನ ಮುಂಭಾಗದಲ್ಲಿ ಇಟ್ಟು ಕಳುಹಿಸುವ ವೈಜ್ಞಾನಿಕ ಸಾಧನ ಅಥವಾ ಉಪಗ್ರಹ ಉಪಯುಕ್ತ ಹೊರೆ ಅಥವಾ ಪೇಲೋಡ್. ರಾಕೆಟ್ನ ವೇಗವು ಇವುಗಳನ್ನು ಅವಲಂಬಿಸಿದೆ: ಇಂಧನ ದಹನದ ಪ್ರಮಾಣ, ನಿಷ್ಕಾಸ ವೇಗ, ರಾಕೆಟ್ಟಿನ ರಾಶಿ. ಒಂದರ ಮೇಲೊಂದರಂತೆ ಹಲವು ರಾಕೆಟ್ಗಳನ್ನು ಜೋಡಿಸಿರುವ ರಾಕೆಟ್ ಬಹು ಹಂತ ರಾಕೆಟ್. ಉಪಗ್ರಹ ಅಥವಾ ವಿಮಾನವಿಕೆಗಳಂತಹ ಉಪಯುಕ್ತ ಹೊರೆಯನ್ನು ಒಯ್ಯಬಲ್ಲ ವಾಹನ ಸಾಧಕವೇ ರಾಕೆಟ್. ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತಿರುವ ಒಂದು ಕಾಯದ ವೇಗ ಕಕ್ಷಾ ವೇಗ. ಆರಂಭಿಕ ವೇಗ ಒದಗಿಸಿ ಅನಂತರ ಗುರುತ್ವದಿಂದ ಸ್ವತಂತ್ರವಾಗಿ ಬೀಳುವಂತೆ ಮಾಡಿರುವ ವಸ್ತುವೇ ಪ್ರೊಜೆಕ್ಟೈಲ್. ಒಂದು ಕಾಯವು ಭೂಮಿಯ ಗುರುತ್ವ ಕೇಂದ್ರದಿಂದ ತಪ್ಪಿಸಿಕೊಂಡು ಹೋಗುವಂತಾಗಲು ಅದಕ್ಕೆ ನೀಡಬೇಕಾದ ಕನಿಷ್ಠ ಆರಂಭಿಕ ವೇಗ ವಿಮೋಚನಾ ವೇಗ. ಭೂಮಿಗೆ ಸಂಬಂಧಿಸಿದಂತೆ ವಿಮೋಚನಾ ವೇಗ 11.2 km/s. ಸಮಭಾಜಕ ವೃತ್ತದ ಮೇಲೆ ನಿರ್ದಿಷ್ಟ ಎತ್ತರದಲ್ಲಿ ಭೂಮಿಗೆ ಸಾಪೇಕ್ಷವಾಗಿ ಸ್ಥಿರಸ್ಥಾನದಲ್ಲಿ ಉಳಿಯಬಲ್ಲ ಕೃತಕ ಉಪಗ್ರಹಗಳು ಭೂಸ್ಥಿರ ಉಪಗ್ರಹಗಳು. ಭೂಸ್ಥಿರ ಉಪಗ್ರಹಗಳ ಪರಿಭ್ರಮಣಾ ಅವಧಿ ಭೂಮಿಯ ಭ್ರಮಣೆಯ ಅವಧಿಯಷ್ಟೇ 24 ಗಂಟೆ. ಭೂಮಿಯ ಯಾವುದೇ ಸ್ಥಳದಿಂದ ಇತರ ಯಾವುದೇ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸಲು ಕನಿಷ್ಠ ಎಷ್ಟು ಉಪಗ್ರಹಗಳು ಬೇಕು? 3. ಪ್ರಪಂಚದ ಯಾವುದೇ ಭಾಗದಲ್ಲಿ ಸಂಭವಿಸುತ್ತಿರುವ ಘಟನೆಗಳನ್ನು ನೇರ ಪ್ರಸಾರದಲ್ಲಿ ವೀಕ್ಷಿಸಲು ಸಹಾಯ ಮಾಡುವುದು ಈ ಉಪಗ್ರಹಗಳು ಸಂಪರ್ಕ ಉಪಗ್ರಹಗಳು. ಭಾರತೀಯ ವ್ಯೋಮ ಕಾರ್ಯಕ್ರಮಗಳು ಯಾವಾಗ ಪ್ರಾರಂಭವಾದವು?
1963 ನವೆಂಬರ್ 21ರಂದು. ಭಾರತವು ಪ್ರಥಮ ಅನ್ವೇಷಕ ರಾಕೆಟನ್ನು ಎಲ್ಲಿಂದ ಹಾರಿಸಿತು? ತಿರುವನಂತಪುರದ ತುಂಗಾ ಉಡಾವಣಾ ಕೇಂದ್ರದಿಂದ 1963 ನವೆಂಬರ್ 21ರಂದು. ಇಸ್ರೋ ಸ್ಥಾಪನೆಯಾದ ವರ್ಷ 1969. ಇಸ್ರೋದ ಆಗಿನ ಅಧ್ಯಕ್ಷ ಶ್ರೀ ಮಾಧವನ್ ನಾಯರ್. ಸಂಪೂರ್ಣವಾಗಿ ಭಾರತದಲ್ಲಿಯೇ ರಚಿಸಿದ ಪ್ರಥಮ ಅನ್ವೇಷಕ ರಾಕೆಟ್ ರೋಹಿಣಿ RH-75. ಭಾರತದ ಪ್ರಥಮ ಉಪಗ್ರಹ ಆರ್ಯಭಟ. ಭಾರತದ ಪ್ರಥಮ ಉಪಗ್ರಹ ಆರ್ಯಭಟವನ್ನು ಎಲ್ಲಿಂದ ಹಾರಿಸಲಾಯಿತು? 1975ರ ಏಪ್ರಿಲ್ C-1 ಇಂಟರ್ ಕಾಸ್ಮಾಸ್ ಎಂಬ ರಷ್ಯಾದ ಉಡಾವಣೆ ವಾಹನದಿಂದ. ಆರ್ಯಭಟ ಎಷ್ಟು ದಿನ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿತು? 6 ತಿಂಗಳು. ಭಾರತದಲ್ಲಿ ರಚಿಸಲಾದ ಪ್ರಥಮ ಪ್ರಾಯೋಗಿಕ ದೂರಸಂವೇದಿ ಉಪಗ್ರಹ ಭಾಸ್ಕರ 1. ಭಾರತದ ಅತಿ ದೊಡ್ಡ ದೂರಸಂವೇದಿ ಉಪಗ್ರಹ 1RS ಮತ್ತು 1A. 3600 ಕಿಲೋಮೀಟರ್ ಎತ್ತರದ ಭೂಸ್ಥಿರ ಕಕ್ಷೆಯನ್ನು ತಲುಪಿದ ಭಾರತದ ಮೊದಲ ಉಪಗ್ರಹ ಅಪಿಲ್ ಏರಿಯನ್ ಪ್ಯಾಸೆಂಜರ್ ಪೇಲೋಡ್ ಎಕ್ಸ್ಪೆರಿಮೆಂಟ್. ಭಾರತ ರಾಷ್ಟ್ರೀಯ ಉಪಗ್ರಹ ಸರಣಿ ಇನ್ಸಾಟ್ ಎಂದು ಪ್ರಾರಂಭವಾಯಿತು 1982. ಇಸ್ರೋದ 4 ಬಗೆಯ ಉಪಗ್ರಹಗಳ ಉಡ್ಡಯನ ವಾಹನಗಳು SLV, ASLV, PSLV ಮತ್ತು GSLV. ನಮ್ಮ ದೇಶದ ಉಪಗ್ರಹಗಳ ವರ್ತನೆಯು ನಿಗಾವಣೆಯ ಕೇಂದ್ರ ಎಲ್ಲಿದೆ? ಹಾಸನ. 10ನೇ ಗ್ರಹವೆಂದು ಇತ್ತೀಚೆಗೆ ಗುರುತಿಸಲ್ಪಟ್ಟ ಗ್ರಹ ಸೆಡ್ನಾ. ಸೌರಮಂಡಲದ ಮೊದಲ ಉಪಗ್ರಹ ಚಂದ್ರ. ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಕಾಲ 1.3 ಸೆಕೆಂಡ್ಗಳು. ಚಂದ್ರನನ್ನು ತಲುಪಿದ ಮೊದಲ ಗಗನನೌಕೆ 1959ರಂದು ರಷ್ಯಾದ ಲೂನಾ. ಅಮೆರಿಕಾವು ಚಂದ್ರನೆಡೆಗೆ ಕಳುಹಿಸಿದ ಮೊದಲ ನೌಕೆ ಅಪೋಲೋ. ಅಪೋಲೋ ನೌಕೆಯನ್ನು ಉಡಾವಣೆ ಮಾಡಲು ಬಳಸಲ್ಪಟ್ಟ ರಾಕೆಟ್ಗಳು ಸ್ಕ್ಯಾಟನ್ 5. ಭೂಮಿಗೆ ಕಾರಣ ಚಂದ್ರನ ಮತ್ತೊಂದು ಮುಖವನ್ನು ತೋರಿಸಿದ ನೌಕೆ ಲೂನಾ 3. ಚಂದ್ರನ ಮೇಲೆ ಇಳಿದು ಅದರ ಮೇಲ್ಮೈ ರಚನೆಗಳ ಬಗ್ಗೆ ಚಿತ್ರಗಳನ್ನು ಪ್ರಸಾರ ಮಾಡಿದ ನೌಕೆ ಲೂನಾ 9. ಚಂದ್ರನ ಕಕ್ಷೆಗೆ ಸೇರಿದ ಮೊದಲ ಅಂತರಿಕ್ಷ ಶೋಧಕ ಲೂನಾ 10. ಚಂದ್ರನ ಮೇಲೆ ಪದಾರ್ಪಣೆ ಮಾಡಿದ ಮೊದಲಿಗರು ನೀಲಂ ಆರ್ಮ್ಸ್ಟ್ರಾಂಗ್ ಮತ್ತು ಎಡ್ವಿನ್ ಇಯಡ್ರಿನ್. ಮಾನವ ಮೊದಲು ಚಂದ್ರನ ಮೇಲಿನ ಯಾವ ಪ್ರದೇಶದಲ್ಲಿ ಇಳಿದನು? 1969ರಲ್ಲಿ ಜುಲೈ 21ರಂದು. ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲಿನ ಯಾವ ಪ್ರದೇಶದಲ್ಲಿ ಇಳಿದನು? ಸೀ ಆಫ್ ಟ್ರಾಂಕ್ವಿಲಿಟಿ. ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಎಡ್ವಿನ್ ಅಲ್ವಿನ್ ಜೊತೆಗೆ ಪ್ರಯಾಣ ಮಾಡಿದ ಮತ್ತೊಬ್ಬ ಮೈಕೆಲ್ ಕಾಲಿನ್ಸ್. ಚಂದ್ರನೆಡೆಗೆ ಮಾನವರನ್ನು ಹೊತ್ತೊಯ್ದ ನೌಕೆ ಅಪೋಲೋ 11. ಚಂದ್ರನಿಂದ ಕಲ್ಲು ಮಣ್ಣುಗಳನ್ನು ಹೊತ್ತು ತಂದ ನೌಕೆ ಲೂನಾ 16. ಚಂದ್ರನ ಮೇಲೆ ಇಳಿಸಲ್ಪಟ್ಟ ಸ್ವಯಂಚಾಲಿತ ಕಾರು ಲೂನಾ ಕೋಡ್. ಚಂದ್ರನೆಡೆಗೆ ಭಾರತವು ಕಳುಹಿಸಲು ಉದ್ದೇಶಿಸಿರುವ ನೌಕೆ ಚಂದ್ರಯಾನ 1. ಶನಿಯ ಬೃಹತ್ ಉಪಗ್ರಹವಾದ ಟೈಟಾನ್ ಅನ್ನು ಗುರುತಿಸಿದವನು ಕ್ರಿಶ್ಚಿಯನ್ ಹೈಗನ್ಸ್. ಟೈಟಾನ್ ಉಪಗ್ರಹದ ಮೇಲೆ ಇಳಿದ ನೌಕೆ ಹೈಗೆನ್ಸ್. ಇತ್ತೀಚೆಗೆ ವಿಫಲವಾದ ಭಾರತ ಉಪಗ್ರಹ ಇನ್ಸಾಟ್ 4C. ವಿಫಲವಾದ ಇನ್ಸಾಟ್ 4C ಉಪಗ್ರಹವನ್ನು ಹೊತ್ತೊಯ್ದ ವಾಹನ GSLV. ಇನ್ಸಾಟ್ 4Cಯನ್ನು ಎಲ್ಲಿಂದ ಹಾರಿಸಲಾಯಿತು? ಶ್ರೀಹರಿಕೋಟಾದಿಂದ. ಕಲ್ಪನಾ ಚಾವ್ಲಾ ಪ್ರಯಾಣಿಸಿ ನಿಧನ ಹೊಂದಿದ ನೌಕೆ ಕೊಲಂಬಿಯಾ. ಇತ್ತೀಚೆಗೆ ಜುಲೈ 2006 ಯಶಸ್ವಿ ಪರ್ಯಟನ ಮುಗಿಸಿ ಭೂಮಿಗೆ ಹಿಂದಿರುಗಿದ ನೌಕೆ ಡಿಸ್ಕವರಿ. ಬಾಹ್ಯಾಕಾಶಕ್ಕೆ ಕಳುಹಿಸಲ್ಪಟ್ಟ ಮೊದಲ ಪ್ರಾಣಿ ನಾಯಿ ಲೈಕಾ. ಬಾಹ್ಯಾಕಾಶಕ್ಕೆ ಕಳುಹಿಸಲ್ಪಟ್ಟ ಮೊದಲ ಮಾನವ ಯೂರಿ ಗಾಗರಿನ್. ಬಾಹ್ಯಾಕಾಶಕ್ಕೆ ಕಳುಹಿಸಲ್ಪಟ್ಟ ಮೊದಲ ಮಹಿಳೆ ವ್ಯಾಲೆಂಟಿನಾ ಟೆರೆಸ್ಕೋವಾ. ಬಾಹ್ಯಾಕಾಶದಲ್ಲಿ ಓಡಾಡಿದ ಮೊದಲ ಮಾನವ ಲಿಯೋನಾಲ್. ಬಾಹ್ಯಾಕಾಶಕ್ಕೆ ಕಳುಹಿಸಲ್ಪಟ್ಟ ಮೊದಲ ಭಾರತೀಯ ಕ್ಯಾಪ್ಟನ್ ರಾಕೇಶ್ ಶರ್ಮಾ. ಬಾಹ್ಯಾಕಾಶಕ್ಕೆ ಕಳುಹಿಸಲ್ಪಟ್ಟ ಮೊದಲ ಭಾರತೀಯ ಮಹಿಳೆ ಕಲ್ಪನಾ ಚಾವ್ಲಾ. ಮೊದಲ ಕೃತಕ ಉಪಗ್ರಹ ಸ್ಪುಟಿಕ್. ನೆಪ್ಚೂನ್ ಉಪಗ್ರಹಗಳು ಟೈಟಾನ್ ಮತ್ತು ನೀರಿಡ್.